ಸೊ ಗಾಡಿ ಒಂದು ಸ್ವಲ್ಪ ವಾಮಪ್ಪಿಗೆ ಬಿಟ್ಟು ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ಪ್ಲೇಸಿಗೆ ಇಷ್ಟು ಮಂದಿ ಹೊಂಟ್ರೆ ಬೈಕರ್ಸ್ಗಳು ಅಂತಂದ್ರೆ ಹೈದ್ರಾಬಾದ್ಲೇ ಹೊಂಟ್ರೆ 150 ಕಿಲೋಮೀಟರ್ಸ್. ನಮ್ಮ ಒಂದು ರೈಡ್ ಬರೋವಂದ್ರೆ ಬರಲ್ಲ ಜಲ್ಲಿ ನಾವು ಇವತ್ತು ಬೇಡ ನಾಳೆಗೆ ಬೇಡ, ಇವತ್ತು ಬೇಡ ನಾಳೆಗೆ ಬೇಡ ಅಂತಾರೆ. ಇವು 150 ಕಿಲೋಮೀಟ್ರ್ ಅಲ್ಲತ್ತದ ಇವ್ರಿಗೆ. ಕಾರ್ಗಳ್ನ ಅಷ್ಟೇ ಹೊಂಟಾವ, ಬೈಕ್ಗಳ್ನ ಅಷ್ಟೇ ಹೊಂಟಾವ. ನಿಮ್ಗೆ ಅಲ್ಲಿ ಮುಂದೆ ಗುಡಿ ಬಲ್ಲಿ ವ್ಯೂ ಪಾಯಿಂಟ್ ಬಲ್ಲಿ ಗಾಡಿಗಳು ಹಚ್ಚಿರ್ತಾರೆ, ತೋರಿಸ್ತೀನಿ. ಎಷ್ಟು ಗಾಡಿಗಳು ಅಂದ್ರೆ ನೀವು ಪರೇಶಾನ್ ಆಗ್ತೀರಿ. ನೈಟ್ನು ಹಂಗೆ ಇದ್ದು ಈಗಲೂ ಹಂಗೆ ಅವ. ಹೋಗಂಬರ್ರಿ ಈಗ ಅಲ್ಲಿ ವ್ಯೂ ಪಾಯಿಂಟಿಗೆ. ಬೊಗಣಿ ತೊಳಿಲಾಕ ನೀರು ತಂದಿಲ್ಲ ಅಂತೇಳಿ ಹಾಲ್ನಾಗ ಬೊಗಣಿ ತೊಳೆದ ನೋಡ್ರಿ ಗೈಲೆ ಚೆಲ್ಲಿ ನೋಡ್ರಿ ಮಹಾನುಭಾವರು. ಹಾಲ್ನಾಗೆ ಬೊಗಣಿ ತೊಳೆದ ಎಲ್ಲ ರಿಚ್ ಪೀಪಲ್ಸ್ ನೋಡ್ರಿ. ಕೊಟ್ಟಂಗುಟ್ಟ ಹೋಗೋ ರೂಟ್ ಅದಲ್ಲ, ಈ ರೂಟ್ ಮಾತ್ರ ಅಲ್ಟಿಮೇಟ. ಹಾಂ, ಎಕ್ದಮ್ ಮಸ್ತ್ ಅದ ಇದು ರೂಟ್. ಆಮೇಲೆ ಗೊಟ್ಟಂಗುಟ್ಟದ್ದು ಮೇಂಟೆನೆನ್ಸ್ ಯಾರ್ದದಲ್ಲ, ಸೊ ಅವ್ರಿಗೆ ನಾ ಕೇಳೋದಿಷ್ಟೇ. ಇಲ್ಲಿ ಏನು ನಿಂತಾರೆ ನೋಡ್ರಿ ಇವರು ಕ್ರೂಸರ್ ಹಚ್ಕೊಂಡು ಇಲ್ಲೆಲ್ಲ ಮೈ ತೊಗೊಳತ್ತಾರಲ್ಲ. ರಾತ್ರಿ ಫುಲ್ ಮಜಾ ಮಾಡ್ಯಾರ ಇವ್ರು. ಕುಡಿಯೋದು ತಿನ್ನೋದು ಎಲ್ಲ ಅಷ್ಟು ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಅಷ್ಟೂ ಫುಲ್ಲು ಎಲ್ಲ ಏನಂತಾರೆ ಫುಲ್ ಒಂದು ಬಾರ್ ಶಾಪೇ ಮಾಡಿದ್ರು ಅಂತ ತಿಳ್ಕೊರಿ. ಆ ಗುಡಿ ಬಲ್ಲಿ ಕುಂತು ಕುಡ್ಲತ್ತಾರ ರೀ ನಾವು. ಇವ್ರು ಗುಡಿದವ್ರು ಹೇಳ್ತಾರೆ ನಮಗೆ ಕ್ಯಾಂಪಿಂಗ್ ಮಾಡಕ್ಕೆ ಬಿಡಲ್ಲ, ಇಲ್ಲಿ ನೀವು ಅಡುಗೆ ಏನಂತಾರೆ ನೀವು ಏನೇನು ಮಾಡ್ತೀರಿ ನಾವು ಕುಡಿಯೋದು ತಿನ್ನೋದು ನಡೆಯಲ್ಲ ಅಂತ ನಮಗೆ ಅಲ್ಲಿ ಹೇಳತ್ತಾರ. ಇಲ್ಲಿ ನಿಮಗೆ ಏನಂತಾರೆ ಫಾರೆಸ್ಟ್ ಆಫೀಸ್ ಅದ, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಎಲ್ಲ ಇರ್ತಾರೆ ಇಲ್ಲಿ. ಸೊ ಇಲ್ಲಿ ಒಳಗೊಂದು ಇದನ್ನು ಮಾಡ್ಯಾರ, ಗಾರ್ಡನ್ ಟೈಪ್ ಪಾರ್ಕ್ ಅದ. ಸೊ ಇದ್ರ ಬಾಜುನೇ ನಿಮಗೆ ಫಾರೆಸ್ಟ್ ಆಫೀಸ್ನೂ ಸಿಗ್ತದೆ. ರಾತ್ರಿಗೆ ಇಲ್ಲಿ ರೂಮ್ ಮಾಡಿ ಇರೋ ಅಂತ ಹೇಳತ್ತಿದ್ರು ಅವರು. ಬಟ್ ನಾವು ಇದ್ದಿದ್ದಿಲ್ಲ, ಆ ಲೊಕೇಶನ್ದು ಕ್ಯಾಂಪಿಂಗ್ ಮಾಡೀವಿ. ಈ ಮುಂಜಾನೆ ಬಂದು ಈ ಗುಡಿ ಪೂಜಾರಿ ಅಂತಾನ ನೀವು ಹೆಂಗೆ ಬಂದು ಕ್ಯಾಂಪಿಂಗ್ ಮಾಡಿರಿ ಅಂತ ಹೇಳ್ಕೇಶಂದು ರಾತ್ರಿಗೆ ಇಲ್ಲೇ ಈ ಗುಡಿ ಬಲ್ಲೇ ಒಬ್ಬ ಕುಡ್ಕೋತ ಕುಂತಾನ. ಸೊ ಕುಡ್ಕೋತ ಪೂರ ಟೀಮ್ ಹಾಕೊಂಡು ಕುಂತಾರೆ ಅವರು. ಅವರಿಗೆ ಏನೋ ಅಂದಿಲ್ಲ, ನಮಗೆ ನೋಡಿದ್ರೆ ಹಂಗೆ ಹೇಳಿದ್ರು ಅವರು. ಸೊ ಅದೇ ನೋಡ್ರಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಇದೇ ನೋಡ್ರಿ ಮೇನ್. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತೇಳಿ ಹಂಗೆ ನಾವು ಆರಾಮ್ಸೆ ನಾವು ನಮ್ಮ ಜಾಗ ಏನಂತಾರೆ ನಮ್ಮದು ಪ್ರಕೃತಿ ಹಾಳು ಮಾಡಬಾರ್ದು ಅಂತೇಳಿ ನಾವು ಅನ್ಕೊಂಡ್ಕೆ ಬರ್ತೀವಲ್ಲ, ನಮ್ಮಂಥವ್ರಿಗೆ ಬಂದು ಹಿಡಿತಾರೆ ಇವ್ರು. ಕುಡಿಯೋರಿಗೆ ತಿನ್ನೋರಿಗೆ ಆರಾಮಾಗಿ ಬಿಡ್ತಾರೆ ಅಷ್ಟೇ. ಸೊ ಈಗ ಬಂದೀವಿ ಇಲ್ಲಿ ಗುಟ್ಟ ಇಲ್ಲಿ ಒಂದು ಗುಡಿ ಕಾಣಿಸ್ತದಲ್ಲ, ಇಲ್ಲಿಂದ ಕೆಳಗೆ ಹೋಗ್ಬೇಕು. ಇಲ್ಲಿ ಬೈಕ್ಗಳು ನೋಡ್ರಿ ಎಷ್ಟು ನಿಂತವ, ಪೂರ ಹೈದ್ರಾಬಾದ್ಲಿಂತ ಬಂದಾರೆ ಎಲ್ಲ ಜನಗಳು ಇಲ್ಲಿಂದ. ಸೊ ಭಾಳಷ್ಟು ಜನಗಳು ಬರ್ತಾರೆ ಅಂತ ಹೈದ್ರಾಬಾದ್ ಇಲ್ಲಿಂದ 150 ಕಿಲೋಮೀಟ್ರ್. ಇಲ್ಲಿ ನೋಡ್ರಿ ಗಾಡಿಗಳು ಎಲ್ಲಿ ನೋಡ್ತಾರೆ ಅಲ್ಲಿ ಗಾಡಿಗಳು ತುಂಬ ನೋಡ್ರಿ. ಬೈಕರ್ಸ್ ಅಂತೂ ಕೇಳಬೇಡ್ರಿ, ಅಷ್ಟು ಜನ ಬಂದಾರ ಇಲ್ಲಿ. ಇವರೆಲ್ಲ ಟೀಮ್ಗಳು ತೊಗೊಂಡು ಬಂದಾರ. ಸೊ ಇದು ಪ್ಲೇಸ್ ನೋಡ್ರಿ ಎಷ್ಟು ಇದಾವ, ಇಲ್ಲಿಂದ ಭಾಳ ಸನಿ ಅದ. ಆಮೇಲೆ ರೂಟ್ ನೋಡ್ರಿ ಫುಲ್ ಟ್ರೆಕ್ಕಿಂಗ್ ಲೆವೆಲ್ದಾಗ ಅದ ನೋಡ್ರಿ. ಎಷ್ಟು ಜನ ಬಂದಾರ ಹೈದ್ರಾಬಾದ್ಲಿಂತಂತೂ ಕೇಳಬೇಡ್ರಿ ನೀವು, ಅಷ್ಟು ಜನ ಬರ್ತಾರೆ. ನಮ್ಮ ಕರ್ನಾಟಕಲಿಂತ ಕಮ್ಮಿ ಇದೆ ಆ್ಯಕ್ಚುಲಿ, ಕರ್ನಾಟಕದಾಗ ಬರ್ತದೆ. ಬಟ್ ಇಲ್ಲೆಲ್ಲ ಹೆತ್ತಿಪೋತಾಗ ಬಂದವ್ರು ಈ ಸೈಡ್ನು ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಇದೆ ಅಸಲಿ ವ್ಯೂ. ಇಲ್ಲಿಂದ ನಾವು ಅಲ್ಲಿ ತಳಗೆ ಹೋಗ್ಬೇಕು, ಪೂರ ಅಲ್ಲಿಗೆ ಹೋಗ್ತೀವಿ. ಇನ್ನೂ ನೀರು ಕಮ್ಮಿ ಅವ ಕರೆ ಹೇಳ್ಬೇಕಂತಂದ್ರೆ, ನೀರನ್ನು ಫುಲ್ ಇರ್ತವೆ ಇಲ್ಲಿ. ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಸರಿ ಇಲ್ಲಿ ಕರೆ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಎಲ್ಲ ಅವ. ನಮಗೆ ಇದು ಬ್ಯಾಗ್ ಇಡು ಅಂತ ಹೇಳತ್ತನ್ರಿ ಇಲ್ಲಿ. ಆ ಬ್ಯಾಗ್ ಇದ್ರೊಳಗೆ ಕ್ಯಾಮ್ರಾ ಒಂದು ನಾ ಹೇಳ್ತೀನಿ, ಇಲ್ಲಿ ಕ್ಯಾಮ್ರಾ ಇದ್ದು ಎಲ್ಲ ಬ್ಯಾಗ್ಗಳು ಇಟ್ಟೋಗ್ಯಾರ ಅಂತ ಹೇಳ್ತಾನೆ. ಇಲ್ಲಿ ನೋಡಿದ್ರ ಏನು ಸಿಕ್ಕಿದೆ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಹೊಟ್ಟಾಕ್ಯಾರ. ಮುಂಜಾನೆ ಎಣ್ಣೆ ಹೊಡ್ಲತ್ತಾರ, ಸಿಗರೇಟ್ ಹೊಡ್ಲತ್ತಾರ, ಎಲ್ಲ ಮಾಡತ್ತಾರ. ಬಟ್ ಇಲ್ಲಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಬರೋಬರಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂತೂ ಏನು ಮಾಡತ್ತಾರ ನಮಗಂತೂ ಗೊತ್ತಿಲ್ಲ. ಹೊರಗೆ ಒಂದು ಫಾರೆಸ್ಟ್ ಆಫೀಸ್ ಅದ. ಸೊ ಲೊಕೇಶನರೇ ಮಸ್ತ್ ಅದ, ಲೊಕೇಶನ್ ಬಗ್ಗೆ ಮಾತಾಡೋಲ್ಲ. ಬಟ್ ಇಲ್ಲಿ ಮೇಂಟೆನೆನ್ಸ್ ಬಗ್ಗೆನೇ ನಾವು ಮಾತಾಡೋದು. ಯಾಕಂತಂದ್ರೆ ಅವ್ರದ್ದು ಆ ಥರ ಇಲ್ಲಿ ಮೇಂಟೆನೆನ್ಸ್ ಝೀರೋ ಮೇಂಟೆನೆನ್ಸ್. ಯಾಕಂತಂದ್ರೆ ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ತೊಗೊಂಡ್ರ, ಕುಡ್ಲಿಕ್ಕೆ ತೊಗೊಂಡ್ರ, ತಿಲ್ಲಕ್ಕೆ ತೊಗೊಂಡ್ರ, ಸಿಗರೇಟ್ ಸೇದ್ಲಾಕ ತೊಗೊಂಡ್ರ, ಎಲ್ಲ ಅಷ್ಟು ಅಲೋವ್ ಮಾಡ್ರಿ. ಇಲ್ಲಿ ಆದ ನೋಡ್ರಿ ಮೇನ್ ವ್ಯೂ ಅಂತಂದ್ರೆ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಇದು ಒಂದು ಪ್ಲೇಸಲ್ಲಿಂದ ಇಲ್ಲಿ ತನಕ ಬರ್ತಾರೆ. ಇನ್ನೊಂದು ಸ್ವಲ್ಪ ದಿನದಾಗ ಇದನ್ನು ಮುಷಿ ನೋಡೋತ್ತ ನನಗಂತ ಮಟ್ಟಿಗೆ. ಯಾಕಂತಂದ್ರೆ ಫುಲ್ಲು ಪ್ಲಾಸ್ಟಿಕ್, ಸಿಗರೇಟು, ಆಮೇಲೆ ಕುಡಿಯೋದು. ಇಲ್ಲಿ ಏನು ಮದ್ಯಪಾನ ಧೂಮಪಾನ ಏನು ಮಾಡಬಾರ್ದು ಅಂತೇಳಿ ಏನು ಹಾಕ್ಯಾರಲ್ಲ. ಫಿರ್ ಭೀ ಅದು ಏನಿಲ್ಲ, ಇಲ್ಲಿ ಮಾಡ್ಬೇಕಂತೇಳಿ ಮಾಡತ್ತಾರಲ್ಲ. ಇಲ್ಲಿ ನೋಡ್ರಿ ಫುಲ್ ಎಷ್ಟು ಪ್ಲಾಸ್ಟಿಕ್ ಅದ. ಮೇನ್ ಇದೇ ವ್ಯೂಸಲ್ಲಿಂದ ಇಲ್ಲಿ ತನಕ ಬರ್ತಾರಲ್ಲ. ಅಲ್ಲ ನಾವು ಬೊಗಣಿ ತೊಳಿಲಾಕ ನೀರು ತಂದಿಲ್ಲ ಅಂತೇಳಿ ಹಾಲ್ನಾಗ ಬೊಗಣಿ ತೊಳೆದಾರ ನೋಡ್ರಿ ಗೈಲೆ ಚೆಲ್ಲಿ ನೋಡ್ರಿ ಮಹಾನುಭಾವರು. ಹಾಲ್ನಾಗೆ ಬೊಗಣಿ ತೊಳೆದಾರ ಎಲ್ಲ ರಿಚ್ ಪೀಪಲ್ಸ್ ನೋಡ್ರಿ. ಎಲ್ಲ ಕಾಫಿ ಮಾಡತ್ತೀವಿ. ಸೊ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಅದ. ಪ್ಲೇಸಿಗೆ ಇನ್ನೊಂದು ಮಾತು ಹೇಳಪ್ಲೆಲ್ಲ, ಪ್ರಕೃತಿ ಹೆಂಗಿರ್ತದೆ ಹಂಗೆ ಇರ್ಲಕ್ಕೆ ಬಿಡ್ರಿ ಅಂತೇಳಿ ನಾನು ಅದಕ್ಕೆ ಹೇಳ್ತೀನಿ ಯಾವಾಗೂ. ಇಂಥ ನಾಲಾಯಕರು ಇರ್ತಾರೆ ಅಂತೇಳಿ. ಸೊ ಏನು ಬಂದಾರ ಅವರು ಈಗ ತೆಲಂಗಾಣಲ್ಲೇ, ನಮ್ಮ ಕರ್ನಾಟಕದವ್ರು ಬಂದ್ರೂ ಮಾಡ್ತಾರಿಲ್ಲ ಅಂತಿಲ್ಲ. ಇಲ್ಲಿರೋ ಆಲ್ಮೋಸ್ಟ್ ಈಗ ಹೈದ್ರಾಬಾದ್ಲಿಂತ ಬಂದಾರ ಅಂತ ತಿಳ್ಕೊರಿ. ಸೊ ಫುಲ್ ಎಲ್ಲ ಇಲ್ಲಿ ಅಲ್ಲಿ ಕಾಣಿಸ್ಲತ್ತವಲ್ಲ ಬಾಟ್ಲಿಗಳು, ಆಮೇಲೆ ಏನಂತಾರೆ ಬೀರ್ ಬಾಟ್ಲಿ ಅವೆಲ್ಲ ಒಡೆದ ಕೇಸಿಂದ ಒಳಗೆ ಹೊಡಕ್ಲತ್ತಾರ. ಒಂಥರ ಇದು ಅನ್ಸ್ಲತ್ತದ ನನಗೆ ಖರೆ ಹೇಳ್ಬೇಕಂತಂದ್ರೆ. ಇಲ್ಲಿ ಬಂದ್ರು
ಯಾಕಂತಂದ್ರೆ ನಮಗೆ ರಾತ್ರಿ ಹಿಡಿದು ಅಷ್ಟು ಸ್ಟ್ರಿಕ್ಟ್ ಮಾಡಿ ಕೇಸಿಂದ ಇವರು ರಾತ್ರಿ ಹಿಡಿದು ಅಷ್ಟು ಸ್ಟ್ರಿಕ್ಟ್ ಮಾಡ್ಯಾರ. ಇಲ್ಲಿ ಮಕ್ಕೋಬಾರ್ದು, ಅಲ್ಲಿ ಮಕ್ಕೋಬಾರ್ದು, ಇಲ್ಲಿ ರೂಮ್ ತೊಗೊಂಡೇ ಮಕ್ಕೋಬೇಕು, ಇಲ್ಲಿ ನೀಟ್ನೆಸ್ ಮೇಂಟೈನ್ ಮಾಡ್ಬೇಕಂತೇಳಿ ಬೋರ್ಡೆಲ್ಲ ಹಾಕ್ಯಾರ. ಬಟ್ ಇಲ್ಲಿ ಏನು ಅದು ಬಾಯಿ ಮಾತನಾಗ ಬಟ್ ಕಾರ್ಯರೂಪದಾಗ ಇಲ್ಲ ಅಂತೇಳಿ ಅನ್ಸ್ಲತ್ತದ ನನಗನ್ಸಮಟ್ಟಿಗೆ ಇನ್ನೊಂದು 2-3 ವರ್ಷನಾಗ ಇದು ಪೂರಾ ಎಲ್ಲ ವೇಸ್ಟ್ ಆಗಿರ್ತದೆ. ಪ್ಲೀಸ್ ಇದಕ್ಕೆ ಸಂಬಂಧಪಟ್ಟಿಗೆ ಅಧಿಕಾರಿಗಳು ಯಾರು ಇದ್ರಿ ದಯವಿಟ್ಟು ನೋಡಿರಿ. ಇದು ನೋಡಿ ಕೇಸಿಂದ ಏನದ ಒಂದು ಟಿಕೆಟ್ ಲೆಕ್ಕದಾಗ ಏನಾರ ಟಿಕೆಟ್ ಅದು ಇಟ್ಟು ಇಲ್ಲಿ ಕ್ಲೀನ್ ಮೇಂಟೆನೆನ್ಸ್ ಮಾಡೋ ಸಲಿಂದನೇ ಟಿಕೆಟ್ ತೊಗೋರಿ. ತೊಗೊಂಡು ಮೇಂಟೆನೆನ್ಸಿಗೆ ಹಚ್ದಿರಪ್ಪ ಅಂತಂದ್ರೆ ಇದಕ್ಕೆ ಆರಾಮಾಗಿ ಹಿಂಗೆ ಕಾಪಾಡ್ಬೋದು. ಒಂದು ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿದ್ರೆ ಚಂದ ಅಂತ ಅನ್ನಿಸ್ತದ. ಭಾಳ ಅಂದ್ರೆ ಭಾಳ ವರ್ಷ ಅನ್ಸಿತ್ತು ನಮಗೆ ಏನ್ರಿ. ಭಾಳ ಅಂದ್ರೆ ಭಾಳ ವರ್ಷ ಅದಕ್ಕೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಯಾಕಂದ್ರೆ ನೋಡ್ರಿ ಅವು ಬೆಂಗಳೂರು ಸೈಡ ಸಣ್ಣ ಪ್ಲೇಸಿಗೆ ಡೆಕೋರೇಷನ್ ಮಾಡ್ತಾರೆ ಸರ್. ಡೆಕೋರೇಷನ್ ಮಾಡಿ ಕೆರೆಗೆಲ್ಲ ಡೆಕೋರೇಷನ್ ಮಾಡಿ ಟಿಕೆಟ್ ಇರ್ತಾರೆ. ನಂಬಲ್ಲಿ ಇಷ್ಟಿಷ್ಟು ದೊಡ್ಡ ಪ್ಲೇಸ್ಗಳು ಹಾಳಾಗತ್ತಿದ್ದ ರೀಸನ್ನೇ ಇದ್ದಿಲ್ಲ. ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅದ ಅಂದ್ರೆ ಅವ್ರು ಮೇಂಟೈನ್ ಮಾಡಲು ಹೊಂಟ್ರಲ್ಲಿ. ಮೇನ್ ಪ್ರಾಬ್ಲಮ್ ಅಲ್ಲದ ಅವ್ರ ಕೆಲಸ ಏನ್ರಿ ಮೇಂಟೈನ್ ಮಾಡೋದದ. ಬಟ್ ಅದು ಬೇಸಿಕ್ ನೀಡ್ ಭೀ ನಾವು ಆಡತ್ತಿಲ್ಲ ಅಂದ್ರೆ ಹಿಂಗೆಲ್ಲ ಭಾಳ ತಪ್ಪಾಯ್ತದೇನೋ ಅಂತ ಅನಿಸ್ತದೆ. ನೇಚರ್ ಸಂಗಟಲ್ಲ ನಾವ್ರ ಹಾಳು ಆಗತ್ತಿದ್ದೆವು, ಬಟ್ ನಾವು ನಮ್ಮ ಸಂಗಟ ನೇಚರಿಗೆ ಭೀ ತೊಗೊಂಡು ಹೊಂಟಿದ್ದೆವು. ಇದು ಮೇನ್ ಇಂಟೆನ್ಷನ್ ಗೊತ್ತ್ರಿ, ನಿಮಗಿದು ಎಲ್ಲ ಅಲ್ಲ ನೋಡಕ್ಕೆ ಸಿಗತ್ತದ, ಬಟ್ ನಿಮ್ಮ ಮಕ್ಕಳಿಗೆ ಒಂದಿನ ಸಿಗಂಗಿಲ್ಲ ನೀವು ಹಿಂಗೆ ಮಾಡ್ರಿ. ಸೊ ಇದನ್ನು ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಾಯ್ತು. ಸೊ ಇಷ್ಟೇ, ಮತ್ತೇನಿಲ್ಲ. ಈ ಜಾಗದಾಗ ಏನು ಕೆಟ್ಟದ್ದು ಮಾಡಲಾಗಿವಿ, ಬಟ್ ಕಾಫಿ ಫೀಲ್ ಮಾಡಮ್ಮಂತೇಳಿ ಕಾಫಿ ಮಾಡತ್ತೀವಿ ಅಷ್ಟೇ. ನಾವೆಲ್ಲ ಹೋದ್ರೂ ಕಾಫಿ ಮಾಡ್ತೀವಿ. ನೀವು ನಮ್ಮ ಹಳೆ ವಿಡಿಯೋಗಳು ನೋಡಿದ್ರೆ ಗೊತ್ತಿರ್ತದೆ ನಿಮಗೆ. ಅದೊಂದು ಕಾಫಿ ಪ್ರಿಯರ್ ಅಂತ ತಿಳ್ಕೊರ್ ನಾವು. ಯಾಕಂತಂದ್ರೆ ನಾವು ಡ್ರಿಂಕ್ಸ್ ಮಾಡಲ್ಲ ಏನಿಲ್ಲ. ಹಂಗಾಗಿ ಕೇಸಿಂದ ಇಂಥ ಪ್ಲೇಸ್ಗಳಿಗೆ ಬಂದಾಗ ಎಲ್ಲರಿಗೆ ಕುಡಿಬೇಕು ಅನ್ನಿಸ್ತದ, ನಮಗೆ ಕಾಫಿ ಕುಡಿಬೇಕು ಅನ್ನಿಸ್ತದೆ ಅಷ್ಟೇ. ಸೊ ಈಗ ಕಾಫಿ ಅದೆಲ್ಲ ಕುಡ್ಕೊಂಡು ಇಲ್ಲಿಂದ ರಿಟರ್ನ್ ಆಗ್ಲತ್ತೀವಿ. ನಮ್ಮ ಶಿವ ಅವರು ಹೋಗ್ತಾರಂತ, ಇವ್ರದ್ದು ಡ್ಯೂಟಿ ಅದ, ಹಂಗಾಗಿ ಕೇಸಿಂದ ರಿಟರ್ನ್ ಹೋಗ್ಲತ್ತಾರ. ಸೊ ನಾವೀಗ ಹೋಗ್ಲತ್ತೀವಿ ಇಲ್ಲಿಂದ. ಪ್ಲೇಸ್ ಮಸ್ತ್ ಅದ, ನಿಮ್ಗೆ ಅದೇ ಹೇಳ್ತೀನಿ. ಇಲ್ಲಿ ಬರೋರು ಮಸ್ತ್ ಇಲ್ಲ ಅಷ್ಟೇ. ಇಲ್ಲಿ ನೋಡ್ರಿ ಈಗ ಪೇಪರ್ ಗೀಪರ್ ಎಲ್ಲ ಹೆಂಗೆ ಹಾಕ್ಯಾರ. ಸೊ ಅದಂದೇ ಬೇಜಾರು. ಸೊ ಈಗ ಹೋಗಮ್ಮಂತ ಬರ್ರಿ, ಮೋಟರ್ ವ್ಲಾಗ್ನ ಸಿಗ್ತೀವಿ. ಸೊ ಈಗ ಇಲ್ಲೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊಂಟಿವಿ. ಎಲ್ಲರೂ ನಾಷ್ಟ ಮಾಡಮ್ಮಂತೇಳಿ. ಸೊ ನಮ್ಮ ಅನ್ಪ್ಲಾನ್ ಕನ್ನಡಿಗವರು ಈಗ ಹೋದ್ರು, ಅವ್ರ ಡ್ಯೂಟಿ ಅದ. ಸೊ ಹಂಗಾಗಿ ಹೋದ್ರು ಅವರು. ನಾವೀಗ ಯಾವುದಾರ ಟಿಫನ್ ಸೆಂಟ್ರ್ ಸಿಕ್ಕುತ್ತಪ್ಪ ಅಂತಂದ್ರೆ ಟಿಫನ್ ಮಾಡ್ಬೇಕಂತೇಳಿ ಹೊಂಟಿವಿ. ಯಾವುದೇ ರೀತಿ ಒಂದು ವಿತೌಟ್ ಸೇಫ್ಟಿನೂ ಅನ್ಬೋದು, ಆಮೇಲೆ ಏನಂತಾರೆ ಮೇಂಟೆನೆನ್ಸ್ ಅನ್ಬೋದು, ಕ್ಲೀನ್ನೆಸ್ನು ಅನ್ಬೋದು, ಏನೂ ಇರಲಾರ್ದೇ ಒಂದು ವ್ಯೂ ಪಾಯಿಂಟ್ ಆದಂತಂದ್ರೆ ಅದು ನಮ್ಮ ಗೊಟ್ಟಂಗುಟ್ಟಿ ವ್ಯೂ ಪಾಯಿಂಟ್ ಅಂತೀನಿ. ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ 40 ರೂಪೀಸ್ ಕಲೆಕ್ಟ್ ಮಾಡತ್ತಾರ. 40 ರೂಪೀಸ್ ಕಲೆಕ್ಟ್ ಮಾಡಿ ಇಲ್ಲಿ ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ಈಗ 40 ರೂಪೀಸ್ ಎದಕ್ಕೆ ತೊಗೊಂಡ್ರು ಅವ್ರಿಗೆ ಗೊತ್ತಾಗಬೇಕು. ಬಟ್ ನಾವಂತೂ ಕೊಟ್ಟಿಲ್ಲ. ಬಂದು ಈಗ ಯಾರ್ಯಾರು ತೆಲಂಗಾಣಲ್ಲೇ ಹೊಂಟ್ರ, ಹೈದ್ರಾಬಾದ್ಲೇ ಹೊಂಟ್ರ, ಅವ್ರ ಬಲ್ಲೆಲ್ಲ 40 ರೂಪೀಸ್ ಕಲೆಕ್ಟ್ ಮಾಡತ್ತಾರ ಗುಡಿ ಮುತ್ತೆ. ಬಟ್ ಫಾರೆಸ್ಟ್ ಆಫೀಸರು, ಆಮೇಲೆ ಫಾರೆಸ್ಟ್ ಆಫೀಸ್ನೂ ಇಲ್ಲಿ ಅದ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರನ್ನೂ ಅರ. ಸೊ ಅವರಿಗೆಲ್ಲ ನೀವು ಅವರೆಲ್ಲ ಇದ್ಕೊಂಡು ಇಂಥ ಒಂದು ಕೆಲಸಗಳು ಆಲತ್ತವೆ ಇಲ್ಲಿ. ಕುಡಿಯೋದು, ತಿನ್ನೋದು, ಆಮೇಲೆ ಮಜಾ ಮಾಡೋದು, ಇಲ್ಲಿ ಬಂದು ಸಿಗರೇಟ್ ಹೊಡೆಯೋದು, ಆಮೇಲೆ ಇಂಥವೆಲ್ಲ ಪ್ಲಾಸ್ಟಿಕ್ಗಳೆಲ್ಲ ಹಾಕೋದು. ನಿಮಗೆ ಒಂದು ಕ್ಲಿಪ್ ಹಾಕಿರ್ತೀನಿ, ಒಂದು ರೀಲ್ನು ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ನ, ಚೆಕ್ ಮಾಡಿರಿ ಅದ್ರದ್ದು. ಸೊ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಇಂಥ ಪ್ಲೇಸಿಗೆ. ಯಾಕಂತಂದ್ರೆ ನಾವು ಭಾಳಷ್ಟು ಕಡೆ ತಿರುಗಾಡೀವಿ. ಈಗ ಕರ್ನಾಟಕದಾಗ, ಕೇರಳದಾಗ ಎಲ್ಲೆಲ್ಲಿ ತಿರುಗಾಡೀವಿ. ಇಂಥ ಪ್ಲೇಸ್ ಏನಾರ ಇತ್ತಂದ್ರೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ, ಇಷ್ಟು ಒಂದು ಕ್ಲೀನ್ಲಿಂತ ಒಂದು ಜವಾಬ್ದಾರಿ ಅಂದ್ಕೊಂಡು ಕೇಸಿಂದ ಅವರು ಅದು ಆ ಜಾಗ ಕಾಪಾಡ್ಕೋತಾರೆ ಅಂತ ತಿಳ್ಕೊರಿ. ಇಂಥ ಒಂದು ಪ್ಲೇಸ್ ಈಗ ಏನು ಪ್ರಕೃತಿ ಕೊಟ್ಟದ, ಇಂಥ ಟೈಮ್ನಾಗ ನಾವು ಉಳಿಸ್ಕೊಂಡು ಹೋಗೋ ಕೆಲಸ ಮಾಡಲ್ಲ ಇರಲಿ, ಉಲ್ಟಾ ಕಳೀತಾರೆ. ಇನ್ನೊಂದು 2-3 ವರ್ಷನಾಗ ಇದು ಗೊಟ್ಟ ಇದೇ ರೀತಿ ಆಯ್ತು ಅಂತಂದ್ರೆ ಫುಲ್ ಫಿನಿಶ್ ಆಗ್ತದೆ. ಅಷ್ಟು ಫುಲ್ ಪ್ಲಾಸ್ಟಿಕ್ ಇಲ್ಲೆಲ್ಲ ಏನು ಗಿಡಗಳು ಕಾಣತ್ತವ, ಇಂಥ ಜಾಗದಾಗೂ ಬರೀ ಪ್ಲಾಸ್ಟಿಕ್ಕು, ಆಮೇಲೆ ಎಣ್ಣೆ ಬಾಟ್ಲಿಗಳು, ಸಿಗರೇಟ್ ಪ್ಯಾಕ್ಗಳು ಇವೇ ಕಾಣಿಸ್ತಿರ್ತಾವೆ ಅಂತ ತಿಳ್ಕೊರಿ. ನಮಗೆ ಪ್ರಕೃತಿ ಅಂತಂದ್ರೆ ನಾವು ಏನೋ ಪೀಸ್ ನೋಡಿಕೊಂಡು ಒಂದು ನೆಮ್ಮದಿ ಸಲಿಂದ ಬರ್ತೀವಿ ಅನ್ನಂಗಿರ್ಬೇಕು ಹೊರತಾಗಿ ನಮ್ಮದು ಮಜಾ ಮಾಡ್ಲಿಕ್ಕೆ ಒಂದು ಪ್ಲೇಸ್, ಒಂದು ಅಡ್ಡ ಅಂತ ಅನ್ಕೊಂಡು ಕೇಸಿಂದ ಬರ್ಲಿಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಯಾರು ಭೀ ಅಂಥದ್ದು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇಲ್ಲಿಗೆ ಹೊಂಟಿದ್ದೀರಪ್ಪ ಅಂತಂದ್ರೂ ಅದು ತೆಗೆದಾಕ್ರಿ. ಇದು ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ನಮಗೆ. ಸ್ಪೆಷಲಿ ರೈಡರ್ಸ್ಗಂತಲ್ಲ, ನೇಚರ್ ಬಗ್ಗೆ ಕೇರ್ ಇರೋರು, ಪ್ರಕೃತಿ ಬಗ್ಗೆ ಒಂದು ಯಾರಿಗೆ ಒಲವು ಇರ್ತದೆ. ಸೊ ಅಂಥವ್ರಿಗೆ ಭಾಳಷ್ಟು ಮನಸ್ಸಿಗೆ ಹತ್ತವೆ ಇಂಥ ಪ್ಲೇಸ್ಗಳು ನೋಡಿದಾಗ. ಇಷ್ಟು ಭಾರಿ ಪ್ಲೇಸಿಗೆ ಯಾವ ಥರ ನಾವು ಯೂಸ್ ಮಾಡ್ಕೊಳ್ತೀವಿ ಅಂತೇಳಿ. ಸೊ ಎಷ್ಟು ಹೇಳಿದ್ರು ಅಷ್ಟೇ ಅದ. ಬಟ್ ನಾ ಹೇಳೋದು ಒಂದೇ, ಅರಣ್ಯಾಧಿಕಾರಿಗಳು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಯಾರು ಭೀ ಇರ್ರಿ, ಒಂದು ಇದ್ರ ಕಡೆಗೆ ಒಂದು ಗಮನ ಹರಿಸ್ರಿ, ಈ ಪ್ಲೇಸ್ನ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಏನೇನು ಹೆಸರು?
ఏం నీ పేరేమి మీ పేరు స్కూల్కి పోతారా బాయ్ 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 ఎక్కడి నుంచి హైదరాబాదా మనం కర్ణాటక టీం ఉందా మీది టీం ఓకే ಬಾಯ್ ಅನ್ಸುತ್ತವಲ್ಲ ಅಷ್ಟು ಜನ ಬೈಕರ್ಸ್ಗಳು ಹೈದ್ರಾಬಾದ್ಲಿಂದ ಬಂದವ್ರ ಎಲ್ಲ ಹೊಸ ಟ್ರಯಾಂಪ್ ಗಾಡಿಗಳು ಆಲ್ಮೋಸ್ಟ್ ಟ್ರಯಾಂಪೇ ಅವ ಎಲ್ಲಷ್ಟು ಎಕ್ಸ್ಪಲ್ಸ್ ಒಂದು ಗ್ರೂಪ್ ಸಪ್ರೇಟ್ ಅದ ಟ್ರಯಾಂಪ್ದು ಅಷ್ಟು ಒಂದು ಸಪ್ರೇಟ್ ಅದ ಎಲ್ಲ ಸಪ್ರೇಟ್ ಗ್ರೂಪ್ದವರು ಸಪ್ರೇಟ್ ಬಂದವ್ರ ಮಸ್ತ್ನಾಗ ಒಂದು ಸಂಡೇ ರೈಡ್ ಮಾಡತ್ತಾರ ಮಸ್ತ್ ಮಾಡತ್ತಾರ ಭಾರಿ ಅನ್ಸಿತ್ತಿದ್ದು ನನಗೆ ಸೊ ಕುಸ್ರಾಂಪಳ್ಳಿಲಿ ರಿಟರ್ನ್ ಚಿಂಚೋಳಿ ಸೈಡ್ ಬರೋ ಟೈಮಿಗೆ ಈ ಒಂದು ಘಾಟ್ ಸೆಕ್ಷನ್ ಮಸ್ತ್ ಕಾಣಿಸ್ತದೆ ನೋಡ್ರಿ ಇಲ್ಲಿ ರೋಡ್ನು ಅಷ್ಟೇ ಕರ್ವ್ ಅವ ಸೊ ಟೂ ವೀಲರ್ ಅವೆಲ್ಲ ಏನಾರ ಲೈನಪ್ ಮಾಡ್ಕೊಂಡು ಬಂದ್ರ ಅಂತ ತಿಳ್ಕೊರಿ ಇಲ್ಲಿ ವಿಡಿಯೋ ಅದು ಏನಾರ ಮಾಡಿದ್ರ ಅಂತ ತಿಳ್ಕೊರಿ ಲೈನಪ್ದು ಮಸ್ತ್ನಾಗ ಕಾಣಿಸ್ತದೆ ಇಲ್ಲಿ ಆ್ಯಕ್ಚುಲಿ ನಾವು ಕ್ಯಾಂಪಿಂಗ್ ಒನ್ ಟೈಮ್ ಇಲ್ಲೇ ಮಾಡಮಂತೇಳಿ ನಾವು ನಮ್ಮ ಸಂಗಮೇಶ್ ಅಣ್ಣ ಇಬ್ಬರು ಪ್ಲ್ಯಾನ್ ಮಾಡಿದ್ದೆವು ಬಟ್ ಅದು ಆಗಿಲ್ಲ ಎಂದಾಗ್ತದೆ ಗೊತ್ತಿಲ್ಲ ಸೊ ಇಲ್ಲಿ ಮಸ್ತ್ ಅದ ಪ್ಲೇಸು ಇಲ್ಲಿಂದ ಅಲ್ಲಿ ಯಾವುದೋ ಊರು ಕಾಣಿಸ್ತದ ಫುಲ್ಲು ಚಂದ ಅನಿಸ್ತದು ಸೊ ಇಲ್ಲಿ ಕ್ಯಾಂಪಿಂಗ್ ಮಾಡಿದ್ರೆ ಮಾತ್ರ ಅಲ್ಟಿಮೇಟ್ ಅನಿಸ್ತಿತ್ತು ಬಟ್ ಇಲ್ಲಿಂದ ನಾವು ಹಿಂಗೆ ಹೋಗ್ತೇವೆ ಅಂತ ತಿಳ್ಕೊರಿ ಇಲ್ಲಿಂದ ಮತ್ತೆ ಅಲ್ಲೊಂದು ಕರ್ವ್ ಬರ್ತದೆ ಮಸ್ತ್ನಾಗ ಅದೊಂದು ಕರ್ವ್ ಅದ ಇದು ರೂಟಿಗೆ ಈ ರೋಡು ಮಸ್ತ್ ಅನಿಸ್ತಿತ್ತು ಇದು ಗ್ರೀನ್ರಿಗೆಲ್ಲ ಮಸ್ತ್ ಇತ್ತು ರೂಟ್ನು ಸೊ ಈಗ ಟಿಫನ್ಸಲ್ಲಿಂದ ಇಲ್ಲಿ ವೀರಭದ್ರೇಶ್ವರ ಟಿಫನ್ ಸೆಂಟರ್ ಅಂತ ಹೇಳೋದು ಅಲ್ಲಿ ಹಾಕ್ಕೊಂಡಿವಿ ಈ ಸೈಡ್ ಬೀದರ್ ರೂಟ್ ಅದ ಈ ಸೈಡ್ ಚಿಂಚೋಳಿ ರೂಟ್ ಅದ ಸೊ ಕೊಳ್ಳೂರು ಕ್ರಾಸ್ ಅಂತ ಹೇಳಿದೆವು ಇಲ್ಲಿ ನಾಷ್ಟ ಅದು ಮಾಡ್ಕೊಂಬಂದು ಹೋಮ್ ಅಂತೇಳಿ ಇಲ್ಲಿ ನಿಂತೀವಿ ಸೊ ಇಲ್ಲಿ ನಾಷ್ಟ ಮುಗಿಸ್ಕೊಂಡೆವು ಅಲ್ಲಿ ಹೋಗಿ ನಾಷ್ಟ ಮಾಡಿದ್ದೆವು ಮಾಡ್ಕೇಸಿಂದ ಇಲ್ಲಿಂದ ಸೀದಾ ವಾಪಸ್ ಊರಿಗೆ ಹೊಂಟಿವಿ ದೇವಗಿರಿ ಹೋಗ್ಬೇಕಂದಿದ್ದೆವು ಬಟ್ ಇವ್ರ ಕೈ ಕೊಟ್ರ ಇವ್ರು ಹೆಂಗಂತಂದ್ರೆ 2 ದಿನ ಮಾಡಮಂತೇಳಿ ಒಂದೇ ದಿನದಾಗೆ ರಿಟರ್ನ್ ಕಳ್ಸತ್ತಾರ ಮಗ ಆ್ಯಕ್ಚುಲಿ ಇವಾಗ ಸಂಜೆಗೆಲ್ಲ ನಾಳೆ ಮುಂಜಾನೆ ಹೋಗೋದಿತ್ತು ನನಗೆ ರಿಟರ್ನ್ ಮನೆಗೆ ಬಟ್ ಈಗ ಹೋಲತ್ತೀನಿ ಇದಕ್ಕೆಲ್ಲ ಕಾರಣ ಇವರೇ ಇಲ್ಲಿಂದ ದೇವಗಿರಿ ಫಾರೆಸ್ಟಿಗೆ ಹೋಗಂತೇಳಿ ಈಗ ಏನೋ ಕೆಲಸ ಬಂದದ ಅಂತೇಳಿ ಕೇಸಿಂದ ಹೋಲತ್ತಾರ ಸೊ ಇವ್ರಪ್ಲೆ ಯಾರೂ ಆಗ್ಲಕ್ಕೆ ಹೋಗ್ಬೇಡ್ರಿ ಏನು ಅಂದಿರ್ತೀರಿ ಆ ಮಾತಿನ ಮೇಲೆ ನಿಂದಿರಿ ಅಷ್ಟೇ ಸೊ ಬಾಯ್ ರೀ ನೀವೇನು ಮಾತಾಡೋಕೆ ಹೋಗ್ಬೇಡ್ರಿ ನಮ್ಮ ಬ್ಲಾಗ್ನಾಗ ಬಾಯ್ ಸೊ ಚಿಂಚೋಳಿಗೆ ಬಂದಿದ್ದೆವು ರಿಟರ್ನ್ ಚಿಂಚೋಳಿಗೆ ಬಂದು ಇಲ್ಲಿಂದ ಬಿಡ್ಲತ್ತೀನಿ ನಮ್ಮ ಅಪ್ಪನ ಚಿಂಚೋಳಿ ಅವ್ರಿಗೆ ಬಾಯ್ ಹೇಳಿ ನಾ ಸೀದಾ ಸೇಡಮ್ ಹೊಂಟೀನಿ ಬಾಯ್ ರೀ ಮತ್ತೆ ಸಿಗಮಂತ್ರಿ ಬಾಯ್ ಹಾಂ ರೀ ಅಪ್ಪನ ಚಿಂಚೋಳಿ ಶರಣ ಅವ್ರಿಗೆ ಬಿಟ್ಟು ಈಗ ನಾ ಸೇಡಮ್ ಕೊಂಟೀನಿ ಇಲ್ಲಿಂದ ಒಬ್ಬನೇ ಇರ್ತೀನಿ ಇಷ್ಟೊತ್ತು ಎಲ್ಲರೂ ಜೊತೆಗಿದ್ದೆವು ಈಗ ಬಿಟ್ಟು ಹೊಂಟೇವು ಎಲ್ಲರೂ ಸೊ ಹಿಂಗೆ ಇರ್ತದೆ ನೋಡ್ರಿ ಬಟ್ ರೈಡ್ ಮಾಡೋ ಟೈಮಿಗೆ ಫುಲ್ ಅದು ಏನದ ರೈಡಿಂದು ಫುಲ್ ಎಂಜಾಯ್ಮೆಂಟ್ ಅಲ್ಲೇ ರೈಡ್ನಾಗೆ ಮುಗಿಸ್ಕೋರಿ ಯಾಕಂತಂದ್ರೆ ಬಂದ ಮೇಲೆ ಹಂಗೆ ಮಾಡ್ಬೇಕಿತ್ತು ಹಿಂಗೆ ಮಾಡ್ಬೇಕಿತ್ತು ಅನ್ನೋದು ಒಂದು ಮನಸ್ಸಾಗ ಇಟ್ಕೊಂಡು ಕೇಸಿಂದ ಬರಬೇಡ್ರಿ ಅದು ಎಲ್ಲರಿಗೂ ಇರ್ತದೆ ಬಟ್ ಅದು ಕಂಪ್ಲೀಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಏನಿರ್ತದೆ ಎಲ್ಲ ರೈಡ್ನಾಗೆ ಕಂಪ್ಲೀಟ್ ಮಾಡ್ಕೊಂಡು ಕೇಸಿಂದ ಬರೋಪ್ಲೆ ಸೊ ಇಲ್ಲಿಂದ ಸೀದಾ ಸೇಡಮ್ ಹೋಗಬೇಕು ಸೊ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹಂಗೆ ಒಂದು ಲೈಕ್ ಹೊಡೆದ್ಬಿಡ್ರಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಹಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ಲಿಂತ ನನಗೆ ಇನ್ನೂ ಹೆಚ್ಚಿನ ವ್ಲಾಗ್ಗಳು ಮಾಡ್ಬೇಕಂತ ಅನ್ನಿಸ್ತದೆ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ತನಕ ಎಲ್ರಿಗೂ ಬಾಯ್